ನಿನ್ನೆ ರಾತ್ರಿ ಈ ಮೀಟಿಂಗ್ ಆಗಿದೆ. ಇವತ್ತು ಮಧ್ಯಾಹ್ನ 8 ಜನ ಶಾಸಕರುಗಳ ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಲಂಚ್ ಮೀಟಿಂಗು. ಇಲ್ಲೇ ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ, ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗು. ಇದನ್ನು ಸಿದ್ದರಾಮಯ್ಯ ಬಣದ ಶಾಸಕರ ಸಭೆ ಅಂತ ಕರೆದು ಬಿಡಬಹುದಾ ಅಂತ ಯೋಚನೆ ಮಾಡಿದ್ವಿ. ಬಟ್ ಈ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA ಡೆಲ್ಲಿಲಿದ್ದರು ಮೊನ್ನೆ. ಅವ್ರಿಗೆ ಈಗಾಗಲೇ DK ಶಿವಕುಮಾರ್ ಬಣ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಊಟಕ್ಕೆ ಬಂದರು ಮಧ್ಯಾಹ್ನ ಅಂದ ತಕ್ಷಣ ಮತ್ತಿನ್ನೇನು ಬಣ ಬದಲಾವಣೆ ಮಾಡಿದ್ರು ಅನ್ನೋದಕ್ಕಾಗತ್ತಾ? ಒಟ್ಟಿನಲ್ಲಿ ಒಂದು 8 ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರು, ಲಂಚ್ ಮೀಟಿಂಗು. ಆಸಿಫ್ ಸೇಠ್ ಇದ್ದರು, JN ಗಣೇಶ್ ಇದ್ದರು. ಆಸಿಫ್ ಸೇಠ್ ಬೆಳಗಾವಿ ಉತ್ತರದ ಶಾಸಕ, ಗಣೇಶ್ ಕಂಪ್ಲಿ ಶಾಸಕರು, ವಿಶ್ವಾಸ್ ವೈದ್ಯ ಸವದತ್ತಿ MLA, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು MLA, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು MLA, ಯಾಸಿರ್ ಖಾನ್ ಪಠಾಣ್ ಶಿಗ್ಗಾಮಿ MLA, ವೆಂಕಟೇಶ್ ಪಾವಗಡದ ಶಾಸಕರು, ಹಂಪಯ್ಯ ನಾಯಕ್ ಮಾನವೀಯ ಶಾಸಕರು. ಇಷ್ಟು ಜನ MLAಗಳಿದ್ದರು. ಇವ್ರದ್ದು ಪ್ರತಿ ಕ್ಷೇತ್ರವನ್ನು ಹಿಡ್ಕೊಂಡು ಇವರ ಕ್ಷೇತ್ರದ ಜಾತಿ ಕಾಂಬಿನೇಷನ್ಗಳು ಹೆಂಗಿದ್ದಾವೆ ಅಂತ ಲೆಕ್ಕ ಹಾಕಿಬಿಟ್ರೆ ಯಾರ ಕಡೆ ಇರಬಹುದು ಅನ್ನೋದರದ್ದು ಒಂದು ಅಂದಾಜು ಸಿಗತ್ತೆ. ಇದರ ಮಧ್ಯದಲ್ಲಿ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ಟೀಮ್ನವರು ಒಂದು ಡಿನ್ನರ್ ಮೀಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಡಿನ್ನರ್ ಮೀಟಿಂಗು ಇವತ್ತು ರಾತ್ರಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದದ್ದು. ಡಿನ್ನರ್ ಮೀಟಿಂಗು. ದೆಹಲಿಯಿಂದ ಫೋನ್ ಬಂತಂತೆ, ಮಾಡಬೇಡಿ ಅದನ್ನು ಅಂತ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಇತ್ಯಾದಿ ಸಿದ್ದರಾಮಯ್ಯ ಬಣದ ಸಚಿವರುಗಳೆಲ್ಲ ಸೇರ್ಕೊಂಡು ರಾತ್ರಿ ಒಂದು ಊಟಕ್ಕೆ ಭೇಟಿ ಆಗಬೇಕು ಅಂತ ನಿರ್ಧಾರ ಆಗಿತ್ತು. ಇವರು ಮಾಡಿಕೊಂಡ ನಿರ್ಧಾರ ದೆಹಲಿಗೆ ಗೊತ್ತಾಯಿತು. ದೆಹಲಿಯವರು ಫೋನ್ ಮಾಡಿ ಈ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಅನ್ನುವ ಸುದ್ದಿ ಇದೆ. ಹಿಂಗೆ ಹೇಳೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಯಾರ 4-5 ಜನ ಮಿನಿಸ್ಟರ್ಗಳು ಸೇರಿಕೊಂಡು ಒಬ್ಬರು ಮನೇಲಿ ಊಟ ಮಾಡ್ತೀವಿ ಅಂದರೆ ಊಟ ಮಾಡಬೇಡಿ ಅಂತ ದೆಹಲಿಯಿಂದ ಹೇಳೋದಕ್ಕೆ ಸಾಧ್ಯನಾ ಅಂತ. ಹೀಗೆ ಹೇಳಿರುವುದರ ಉದಾಹರಣೆ ಇಲ್ಲವೇ? ದಲಿತ ಶಾಸಕರು ಸಚಿವರಿಗೆಲ್ಲ ಸೇರ್ಕೊಂಡು ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಡಿನ್ನರ್ ಅರೇಂಜ್ ಮಾಡಿದರು. ಈ ವಿಧಾನಸೌಧದಿಂದ ಇದೆಯಲ್ಲ, ಮುಂಚೆ ಏಟ್ರಿ ಅಂತಿತ್ತು, ಆ ಹೋಟ್ಲಲ್ಲಿ ಅಡ್ವಾನ್ಸ್ ಎಲ್ಲ ಕೊಟ್ಟುಬಿಟ್ಟಿದ್ರು ಪಾಪ ಅವರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು, ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳಿದ್ದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಪರಮೇಶ್ವರು ಪ್ರೆಸ್ ನೋಟ್ ರಿಲೀಸ್ ಮಾಡಿಬಿಟ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳಿದ್ದಾರೆ, ಈ ಡಿನ್ನರ್ ಮೀಟಿಂಗ್ ಮಾಡಬೇಡಿ ಅಂತ, ಆದ್ದರಿಂದ ಇದನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ. MLAಗಳಿಗೆ ಮಿನಿಸ್ಟರ್ಗಳಿಗೆ ಒಂದು ಮೆಸೇಜ್ ಹಾಕಿದ್ರೆ ಆಗ್ತಿತ್ತು, ಒಂದು ಕಾಲ್ ಮಾಡಿ ಹೇಳಿದ್ರೆ ಆಗ್ತಿತ್ತು, ಇಲ್ಲಪ್ಪ ಹಿಂಗಾಗಿದೆ ಬರಬೇಡಿ, ಡಿನ್ನರ್ ಮೀಟಿಂಗ್ ಎಲ್ಲ ಬೇಡ ಅಂತ ಹೇಳಿದ್ರೆ ಆಗ್ತಿತ್ತು. ಮಾಧ್ಯಮ ಪ್ರಕಟಣೆಯನ್ನು ಪರಮೇಶ್ವರ್ ರಿಲೀಸ್ ಮಾಡಿದ್ರು. ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಆ 35 ಜನ MLAಗಳಿಗೆ ತಿಳಿಸಿ ಅಂತ. ಅಂದರೆ ಇಂಥವು ಆಗಿದ್ದಾವೆ ಅಂತ ನಾನು ಹೇಳ್ತಾ ಇರೋದು. ಈ ಮಧ್ಯದಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನೋಡ್ತೀರಿ ನೀವು, ನಾಳೆ ನೋಡ್ತಿರೋ ನಾಡಿದ್ದು ನೋಡ್ತಿರೋ, KN ರಾಜಣ್ಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಅಕಸ್ಮಾತ್ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸನ್ನಿವೇಶ ಬಂದರೆ ದಲಿತ CM ಮಾಡಿ ಅಂತ ನೀವು ಧ್ವನಿ ಎತ್ತುತ್ತೀರಾ ಅಂದ್ರೆ ಹೌದು ಅಂದರು. ಒಂದು ಪ್ಲೇನ್ ಆ್ಯಂಡ್ ಸಿಂಪಲ್ ಅಂತ, ಹೌದು ದಲಿತ CM ಆಗಬೇಕು ಅಂತೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈ ಕೂಲಿಯ ವಿಷಯಕ್ಕೂ ಹೇಳಿದ್ರು ಅವರು. ರಾಮನಗರದ MLA ಅವ್ರು ಹೇಳಿದ್ರು, DK ಶಿವಕುಮಾರ್ ಕೂಲಿ ಮಾಡಿದ್ದಾರೆ, ಇದನ್ನೇನು ಕಷ್ಟಪಟ್ಟಿದ್ದಾರೆ, ಕೂಲಿ ಕೇಳ್ತಾ ಇದ್ದಾರೆ ಅವರು ಅಂತ. ರಾಜಣ್ಣ ಹೇಳೋದು, ಕೂಲಿನೇ ಕೊಡೋದಾದರೆ ಪರಮೇಶ್ವರ್ ಕೂಲಿ ಫಸ್ಟ್ ಕೊಡಿ ಅಂತ. ಅಂದರೆ 2013ರ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದಾಗ ಡಾಕ್ಟರ್ ಪರಮೇಶ್ವರು KPCC ಅಧ್ಯಕ್ಷರಾಗಿದ್ದರು. ಕೊರಟಗೆರೆಯಲ್ಲಿ ಅವರೇ ಸೋತುಬಿಟ್ರು ಎಲೆಕ್ಷನ್. ಕಾಂಗ್ರೆಸ್ ಬಹುಮತಕ್ಕೆ ಬಂದುಬಿಡ್ತು. ಸಿದ್ದರಾಮಯ್ಯನವರ ವಿರುದ್ಧ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡೋರೇ ಇಲ್ದಂಗೆ ಆಗ್ಬಿಡ್ತು. ಆವಾಗ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಪೆಂಡಿಂಗ್ ಇದೆ ಅವ್ರದ್ದು, ಈಗ ಕೊಡಿ ಅಂತ ರಾಜಣ್ಣ ಹೇಳೋದು. ಆ ಮಾತನ್ನು ಅಂದರೆ ಬರುತ್ತದು, ಆ ವಿಷಯ ಬರುತ್ತೆ. KJ ಜಾರ್ಜ್ ಅವರು ಮಾತಾಡಿದ್ದಾರೆ. ಪರಮೇಶ್ವರ್ ಅಂದರೆ ದಲಿತ ಮುಖ್ಯಮಂತ್ರಿ ಮಾಡಿ ಅನ್ನೋದಿಲ್ಲ, ಅವರು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅವ್ರದ್ದು. ನಮ್ಮ ಮನಸ್ಸು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿದೆ ಅಂತ. ಈಗ ದಲಿತ CM ಬಗ್ಗೆ ಪ್ರತಿಕ್ರಿಯೆ ಮಾಡೋದು ತಪ್ಪಾಗತ್ತೆ. ಖರ್ಗೆ ಅವರೇ ಮುಖ್ಯಮಂತ್ರಿ ಅಂದ್ರೆ ಒಪ್ಕೊಳ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಅವರೇ ದಲಿತರನ್ನ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಆಗಿ ಎಲ್ಲ ಯೋಗ್ಯತೆ ಇದೆ ಅವರಿಗೆ. ಎಲ್ಲ ನೋಡಿ ಯಾರು ಹೇಳ್ತಾರೆ, ಇವತ್ತು AICC ಅಧ್ಯಕ್ಷರನ್ನ ಮಾಡಿದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು
AICC ಅಧ್ಯಕ್ಷರಾಗಿದ್ದಾರೆ. ಅದು ದೊಡ್ಡದಾ, ಚೀಫ್ ಮಿನಿಸ್ಟರ್ ದೊಡ್ಡದಾ? ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಹೋಗಿದ್ದಾರೆ. DK ಶಿವಕುಮಾರ್ನ ಭೇಟಿ ಆಗಿದೆ ಅಲ್ಲ, ನಿಮ್ಮ ಬಸ್ಸಲ್ಲಿ ಬಂದಿದೆಯಲ್ಲ. DK ಶಿವಕುಮಾರ್ ಅವರು ನನ್ನ ಕೊಲೀಗು, ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಜೊತೆಲಿದ್ದವರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಪ್ಕೊಳ್ತೀವಲ್ಲ. ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ. ಹಾಗಾಗಿ ಯಾರು ಕೊಡ್ತೀವಿ ನಾವು? ಕೆಲಸ ಮಾಡಿದ್ರೆ ತಾನೇ ಕೂಲಿ ಕೊಡ್ತೀವಿ. ಸುಮ್ಮನೆ ಓಡಾಡಿದ್ರೆ ಕೂಲಿ ಕೊಡೋಕ್ಕಾಗ್ತದ? ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ. ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು. ಮೊದಲು ಅದನ್ನು ಚುಕ್ತ ಹಾಕಿ ಆಮೇಲೆ ಈ ಚುಕ್ತ ಮಾಡಿದ್ರು. ಸಿದ್ದರಾಮಯ್ಯನವ್ರು ಇರಬೇಕು ಅನ್ನೋನು. ಗೊತ್ತಾಯ್ತಾ? ಅನಿವಾರ್ಯತೆ ಬಂದರೆ ದಲಿತ CM ಪರಮೇಶ್ವರ್ ಆಗಲಿ ಅನ್ನೋನು. ಇಷ್ಟಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.